ಏಡ್ಸ್ ನಿಯಂತ್ರಣ ಸೊಸೈಟಿಯಿಂದ ಶಾಕಿಂಗ್ ವಿಚಾರವೊಂದು ಹೊರಬಿದ್ದಿದೆ. ರಾಜ್ಯದಲ್ಲಿ 56,000 ಜನರಿಗೆ HIV ಸೋಂಕು ಪತ್ತೆಯಾಗಿದೆ. ಏಡ್ಸ್ ನಿಯಂತ್ರಣ ಸೊಸೈಟಿಯಿಂದ ಶಾಕಿಂಗ್ ವಿಚಾರ ಹೊರಬಿದ್ದಿರತಕ್ಕಂಥದ್ದು. ರಾಜ್ಯದಲ್ಲಿ 56,000 ಜನರಿಗೆ HIV ಸೋಂಕು ಪತ್ತೆಯಾಗಿದೆ. ಕರ್ನಾಟಕ ಏಡ್ಸ್ ನಿಯಂತ್ರಣ ಸೊಸೈಟಿಯಿಂದ ಮಾಹಿತಿ ಹೊರಬಿದ್ದಿದೆ. ರಾಜ್ಯದಲ್ಲಿ ಕಳೆದ 5 ತಿಂಗಳಲ್ಲಿ 4,795 HIV ಪ್ರಕರಣ ಪತ್ತೆಯಾಗಿದ್ದಾವೆ. ಈ ಪೈಕಿ 412 ಪ್ರಕರಣಗಳು ಸಲಿಂಗಿಗಳೇ ಇದ್ದಾರೆ ಅನ್ನುವ ವರದಿ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ 20ರಿಂದ 25ರಷ್ಟು ಜನರಲ್ಲಿ HIV ಸೋಂಕು ಪತ್ತೆಯಾಗಿರ್ತಕ್ಕಂಥದ್ದು. ಯುವಕರಿಗೆ ಅರಿವು ಮೂಡಿಸುವ ಅಗತ್ಯ ಇದೆ ಅಂತೇಳಿ ಸಂಸ್ಥೆ ಹೇಳ್ತಾ ಇದೆ. ಅಸುರಕ್ಷಿತ ಲೈಂಗಿಕತೆಯಿಂದ HIV ಸೋಂಕು ಹರಡುತ್ತದೆ ಅಂತ ಹೇಳಿ ವರದಿಯಲ್ಲಿ ಬಂದಿರತಕ್ಕಂಥದ್ದು. ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ವೀಕ್ಷಕರೇ ನೋಡಿ, HIV ಸಂಸ್ಥೆಯಿಂದ ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ರಾಜ್ಯದಲ್ಲಿ 56,000 ಜನರಿಗೆ HIV ಸೋಂಕು ಪತ್ತೆ ಆಗಿರ್ತಕ್ಕಂಥದ್ದು ಅಸುರಕ್ಷಿತ ಲೈಂಗಿಕತೆಯಿಂದ. ಅದರಲ್ಲಿ ನೋಡಿ 412 ಪ್ರಕರಣಗಳೇನಿದ್ದಾವೆ ಸಲಿಂಗಿಗಳೇ ಇದ್ದಾರಂತೆ, ಸಲಿಂಗಿಕಾಮಿಗಳೇ. ಅಂಥದ್ದೊಂದು ವಿಚಾರವನ್ನ, ಶಾಕಿಂಗ್ ವಿಚಾರವನ್ನ ಏಡ್ಸ್ ನಿಯಂತ್ರಣ ಸೊಸೈಟಿಯಿಂದ ಹೊರಬಿದ್ದಿದೆ. ನೋಡಿ, ರಾಜ್ಯದಲ್ಲಿ 56,000 ಜನರಿಗೆ HIV ಸೋಂಕು ಪತ್ತೆಯಾಗಿರ್ತಕ್ಕಂಥದ್ದು. ಶಾಕಿಂಗ್ ವಿಚಾರನೂ ಹೌದು ಇದು. ಇದಕ್ಕೆ ಅರಿವನ್ನ ಮೂಡಿಸಬೇಕು ಅಂತ ಹೇಳಿ ಸಂಸ್ಥೆಯಿಂದ ಸೂಚನೆಯನ್ನು ಕೂಡ ಕೊಡಲಾಗಿದೆ. ವೀಕ್ಷಕರೇ ನೋಡಿ, HIV ನಿಯಂತ್ರಣ ಸಂಸ್ಥೆಯಿಂದ ಬಂದಿರತಕ್ಕಂಥ ಒಂದು ಶಾಕಿಂಗ್ ಮಾಹಿತಿ ಇದು. ವೀಕ್ಷಕರೇ, ಇಂಥದ್ದೊಂದು ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತಾರ್ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಎಸ್ ವಿನೋದ್, ನೋಡಿ, ಈಗ ಇಂಥದ್ದೊಂದು ಶಾಕಿಂಗ್ ವಿಚಾರ ಇದು. HIV ಸಂಬಂಧಪಟ್ಟ ಹಾಗೆ, ಏಡ್ಸ್ಗೆ ಸಂಬಂಧಪಟ್ಟ ಹಾಗೆ 56,000 ಕೇಸ್ಗಳು ಪತ್ತೆಯಾಗಿದ್ದಾವೆ ಅಂತ ಹೇಳಿ. ಅದರಲ್ಲಿ 412 ಜನ ಸಲಂಗಿಗಳೇ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಇದ್ದಾವೆ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ವಿನೋದ್? ಮಾದೇವ್ ದಿಗ್ಗು 56,000 ಜನಗಳು ಪತ್ತೆ ಆಗಿಲ್ಲ ಅಂದ್ರೆ ಈ 56,000 ಜನಗಳಿಗೆ ಅವ್ರಿಗೆ HIV ಇರೋ ಬಗ್ಗೆನೇ ಗೊತ್ತಿಲ್ವಂತೆ. ಈ ಒಂದು ಆಘಾತಕಾರಿ ಅಂಶಗಳನ್ನ ಈಗ ರಾಜ್ಯ ಏಡ್ಸ್ ನಿಯಂತ್ರಣ ಪ್ರಾಧಿಕಾರ ಅಥವಾ ಸೊಸೈಟಿ ಏನಿದೆ ಆ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ. ಇಲ್ಲಿ ಪ್ರಮುಖವಾಗಿ ಕಳೆದ ಒಂದು 4 ದಿನಗಳ ಹಿಂದಷ್ಟೇ ಒಂದು ಇದೇ ತರ ಒಂದು ಸುದ್ದಿ ಓಡಾಡ್ತು. ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ 7,000 ವಿದ್ಯಾರ್ಥಿಗಳಿಗೆ ಒಂದು HIV ಇದೆ ಅಂತ ಸುದ್ದಿ ಓಡಾಡ್ತು. ಈಗ ಅದಾದ ನಂತರ ಈ ಒಂದು ಸುದ್ದಿ ಬಂದ್ರೆ ಇಲ್ಲಿ ಪ್ರಮುಖವಾಗಿ ನೋಡ್ತಕ್ಕಂಥದ್ದು, ನೋಡಿ, 2024ರಲ್ಲಿ ಇಸ್ವಿಯಲ್ಲಿ ಇಷ್ಟೊಂದು 56,000 ಪ್ರಕರಣಗಳು ಪತ್ತೆ ಆಗಿದೆ ಅಂದ್ರೆ ಇನ್ನು ಅಂದ್ರೆ ಪತ್ತೆ ಆಗದೆ ಇರೋದು ಅಂದ್ರೆ ಜನಗಳು ನಮ್ಗೆ ಏಡ್ಸ್ ಇದೆ ಅಂತ ಮುಂದೆ ಬಂದು ಹೇಳದೇ ಇರತಕ್ಕಂಥ ವ್ಯಕ್ತಿಗಳು ಪತ್ತೆ ಆಗಿದೆ. ಆದ್ರೆ ಇನ್ನೂ ಅಂಕಿಅಂಶಗಳ ಪ್ರಕಾರ ಎಷ್ಟು ಸಾವಿರ ಒಂದು HIV ಪ್ರಕರಣಗಳು ರಾಜ್ಯದಲ್ಲಿ ಇರಬಹುದು. ಒಂದು ಜೊತೆಗೆ ಈ ಒಂದು ಸಲಿಂಗ ಕಾಮ ಅನ್ನೋದು ಒಂದು ಮಹಿಳೆಯರಲ್ಲೂ ಹೆಚ್ಚಾಗ್ತಿದೆ, ಜೊತೆಗೆ ಪುರುಷರಲ್ಲೂ ಹೆಚ್ಚಾಗ್ತದೆ. ಸೊ ಹೀಗಾಗಿ 412 ಸಲಿಂಗ ಕಾಮಗಳಿದೆ, ಅದು ಕಮ್ಮಿ ಸಂಖ್ಯೆ ಅಲ್ಲ. ಜೊತೆಗೆ ಈ ಒಂದು ಅಂಕಿ ಅಂಶಗಳಿಂದ ರಾಜ್ಯದಲ್ಲಿ ಯಾವ ತರ ಒಂದು ಏಡ್ಸ್ ನಿಯಂತ್ರಣ ತಪ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ದೇಶದಲ್ಲಿ 3ನೇ ಸ್ಥಾನದಲ್ಲಿ ಕರ್ನಾಟಕ HIV ನಿಯಂತ್ರಣದಲ್ಲಿ. ಸೊ ಹೀಗಾಗಿ ಹಿಂಗೆ ಏನಾದ್ರೂ ಒಂದು ವ್ಯವಸ್ಥೆಗಳು ಮುಂದುವರೆದ್ರೆ ಮುಂದಿನ ದಿನಗಳು ಇದು ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿದೆ ಅಂತ ಹೇಳೋದು. ಜೊತೆಗೆ ವಿಶೇಷವಾಗಿ ಯುವಕರು ಅತಿ ಹೆಚ್ಚು ಡೇಟಿಂಗ್ ಆಪ್ ಗಳನ್ನ ಬಳಸ್ತಿದ್ದಾರೆ. ಯಾಕಂದ್ರೆ ಒಂದು ಮಾನಸಿಕ ಖಿನ್ನತೆಗೋ ಜೊತೆಗೆ ಇನ್ನೂ ಯಾವ್ದೋ ಕಾರಣಕ್ಕೋ ಒಂದು ಡೇಟಿಂಗ್ ಆಪ್ ಗಳ ಮೂಲಕ ಬಳಸಿ ಅಲ್ಲಿ ಲೈಂಗಿಕ ಕ್ರಿಯೆಗಳನ್ನ ಬಳಸ್ಕೊತಾ ಇದ್ರೆ ಆ ಒಂದು ಕಾರಣದಿಂದಲೂ ಸಹ ಒಂದು ಈ ಲೈಂಗಿಕ ಕ್ರಿಯೆಯಿಂದ ಒಂದು HIV ಹರಡ್ತಕ್ಕಂಥ ಕೆಲಸಗಳು ಆಗ್ತವೆ. ಇನ್ನು ವಿಶೇಷವಾಗಿ ಇಲ್ಲಿ ಈ ಒಂದು ಸೊಸೈಟಿ ಏನಿದೆ ಅಂದ್ರೆ ಏಡ್ಸ್ ನಿಯಂತ್ರಣ ಸೊಸೈಟಿ ಏನಿದೆ ಕೆಲವಷ್ಟು ಕಾರ್ಯಕ್ರಮಗಳನ್ನ ಜನಗಳಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಅಂದ್ರೆ ಭಿತ್ತಿ ಪತ್ರ ಹಂಚಿ ಮಾಡೋದಾಗಿರ್ಲಿ, ಜೊತೆಗೆ ಬೀದಿ ನಾಟಕ ಮಾಡೋದಾಗಿರ್ಲಿ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಡ್ ಕೊಡುವ ಮೂಲಕ ಆಗಿರ್ಲಿ ಜನಗಳಿಗೆ ಏಡ್ಸ್ ನಿಯಂತ್ರಣ ಮಾಡೋದಾಗಿರ್ಲಿ. ಜೊತೆಗೆ ಈ ಒಂದು ಏಡ್ಸ್ ನಿಯಂತ್ರಣ ಮಾಡೋಕೆ ಪ್ರಮುಖವಾಗಿ ಸಾಧನಗಳು ಬರ್ತವೆ. ಅಂದ್ರೆ ಏಡ್ಸ್ ಅನ್ನ ತಡೆಗಟ್ಟುವಕ್ಕೆ ಯಾವ ತರ ಸಾಧನಗಳು ಬಳಸಿಕೊಳ್ಳಬೇಕು, ಜೊತೆಗೆ ಅದಕ್ಕೆ ಏನು ಕ್ರಮಗಳು ಅನುಸರಿಸಬೇಕು ಅನ್ನೋವನ್ನು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡೋದಕ್ಕೆ ಈಗಾಗಲೇ ಏಡ್ಸ್ ಸೊಸೈಟಿ ಮುಂದಾಗಿದೆ. ಸೊ ಹೀಗಾಗಿ ಏಡ್ಸ್ ನಿಯಂತ್ರಣ ಪ್ರಾಧಿಕಾರ ಏನಿ ಒಂದು ಕ್ರಮಕ್ಕೆ ಮುಂದಾಗಿದೆ. ಇದರ ಕ್ರಮಕ್ಕೆ ಮುಂದಿನ ದಿನಗಳಲ್ಲಿ ಯಾವ ತರ ಒಂದು
ಪ್ರತಿಫಲ ಬರಲಿದೆ, ಏನು ನಿರೀಕ್ಷೆಗಳು ಬರಲಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಜೊತೆಗೆ ಈ ಒಂದು ಏಡ್ಸ್ ಅನ್ನೋದು ಅತಿ ಹೆಚ್ಚಾಗಿ ಒಂದು ಲಾರಿ ಡ್ರೈವರ್ಗಳಾಗಿರ್ಲಿ, ಜೊತೆಗೆ ಕೂಲಿ ಕಾರ್ಮಿಕರಾಗಿರ್ಲಿ, ಮತ್ತೊಂದು ಕಡೆ IT ಉದ್ಯೋಗಿಗಳು, ಯಾಕಂದ್ರೆ IT ಉದ್ಯೋಗಿಗಳಲ್ಲಿ ಲೈಂಗಿಕ ಕ್ರಿಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಸೊ ಆ ಒಂದು ಕಾರಣಕ್ಕೆ ಅಲ್ಲಿಯೂ ಸಹ ಒಂದು ಈ ಲೈಂಗಿಕ ಕ್ರಿಯೆಗೆ ಕಡಿವಾಣ ಹಾಕಬೇಕನ್ನೋ ನಿಟ್ಟಿನಲ್ಲಿ ಏಡ್ಸ್ ಸೊಸೈಟಿ ಮುಂದಾಗಿದೆ. ಮಹಾದೇವ್ ದಿಗ್ಗಾವ್. ಓಕೆ ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.